ಜೈ ಶ್ರೀ ಕೃಷ್ಣ. ಶ್ರೀ ಗುರುಭ್ಯೋ ನಮಃ. ನಾನು ಪರಮ ಪೂಜ್ಯ ಶಿವಂ ಗುರೂಜಿಯವರ ಶಿಷ್ಯ, ನಿಮ್ಮ ವಿಶ್ವಾಸಿತ ಮಾರ್ಗದರ್ಶಕ ಕೆ ಶರ್ಮಾ. ಕೆಲವು ಸಲ ನಾವು ಎಷ್ಟೇ ನ್ಯಾಯಯುತವಾಗಿ ನಡ್ಕೊಂಡ್ರೂ ನಮಗೆ ಸಮಸ್ಯೆಗಳು ಬರ್ತಾ ಇರುತ್ತೆ. ನಾವು ಮಾಡೋ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ. ಇದೆಲ್ಲ ಯಾಕೆ ಹೀಗಾಗ್ತಾ ಇದೆ, ಯಾಕೆ ನನಗೇ ಆಗ್ತಾಯಿದೆ ಈ ಥರ, ಏನಿದ್ರ ಸಮಸ್ಯೆ, ಏನೂ ದಿಕ್ತೋಚ್ತಾ ಇಲ್ವಲ್ಲ ಅಂತ ಬಹಳಷ್ಟು ಸರ್ತಿ ನಾವು ಯಾವುದೋ ಒಂದು ಸರ್ತಿ ಅಂದ್ಕೊಳ್ತಾನೆ ಇರ್ತೀವಿ. ಇದಕ್ಕೆ ಕಾರಣ ನಮ್ಮ ಹಿಂದಿನ ಜನ್ಮಗಳ ಕರ್ಮಫಲ. ಆ ಕರ್ಮಫಲದಿಂದ ನಾವು ಕೆಲವು ಶಾಪಗಳಿಗೆ ಗುರಿಯಾಗಿರ್ತೀವಿ, ಶಾಪಗ್ರಸ್ತರಾಗಿರ್ತೀವಿ. ಅಷ್ಟೇ ಅಲ್ದಿರ ಈ ಜನ್ಮದಲ್ಲೂ ಸಹ ನಮಗೆ ತಿಳಿದೇನೋ ಅಜ್ಞಾನದಿಂದ ಬೇರೆಯವರಿಗೆ ಸ್ವಲ್ಪ ತೊಂದರೆ ಕೊಟ್ಟಿರಬಹುದು. ಅವರು ನಮಗೆ ಶಾಪಗಳನ್ನು ಹಾಕ್ತಾ ಇರ್ತಾರೆ, ಕೇಡನ್ನು ಬಯಸ್ತಾ ಇರ್ತಾರೆ. ಹೀಗಿದ್ದಾಗ ನಾವು ಜಾತಕದ ಮೂಲಕ ನಮಗೆ ಏನು ಯಾವ ಶಾಪಕ್ಕೆ ನಾವು ಗುರಿಯಾಗಿದ್ದೀವಿ ಅಂತ ತಿಳ್ಕೊಳ್ಬಹುದು. ಅದರಲ್ಲಿ ನಮಗೆ ಶಾಪಗಳಲ್ಲಿ ಎರಡು ವಿಧ ಇರುತ್ತೆ. ಒಂದು ನಮಗೆ ಹಿಂದಿನ ಜನ್ಮದಿಂದ ಬಂದಿರತಕ್ಕಂತಹ ಶಾಪ. ಇದು ಪಿತೃಶಾಪವಿರಬಹುದು, ಮಾತೃಶಾಪವಿರಬಹುದು, ಸ್ತ್ರೀ ಶಾಪವಿರಬಹುದು. ಹಿಂದಿನ ಜನ್ಮದಲ್ಲಿ ನಾವು ಯಾರಿಗೋ ಕಿರುಕುಳ ಕೊಟ್ಟಿರ್ತೀವಿ, ಅದು ನಮಗೀಗ ತಿಳಿದಿರೋದಿಲ್ಲ. ಆ ಕಿರುಕುಳದ ಪ್ರಭಾವವಾಗಿ ನಮಗೆ ಭೂಶಾಪ, ಭ್ರಾತೃಶಾಪ, ಹೀಗೆ ಬಹಳಷ್ಟು ಶಾಪಗಳಿಗೆ ನಾವು ಗುರಿಯಾಗಿರ್ತೀವಿ. ಇದನ್ನೆಲ್ಲ ನಾವು ಜಾತಕದ ಮೂಲಕ ತಿಳ್ಕೊಳ್ಬಹುದು. ಹಾಗೆಯೇ ಈಗ ನಮಗೆ ಯಾರು ಶಾಪ ಹಾಕ್ತಾ ಇದ್ದಾರೆ ಅಥವಾ ಮುಂದೆ ಯಾರು ಶಾಪ ಹಾಕಬಹುದು ಅನ್ನೋ ವಿಷಯನ ಸಹ ನಾವು ಜಾತಕದಿಂದ ತಿಳ್ಕೊಳ್ಬಹುದಾಗಿದೆ ಅಂತ ಗುರೂಜಿಯವರು ಹೇಳಿಕೊಟ್ಟಿದ್ದಾರೆ. ಈ ಹಿಂದಿನ ಶಾಪಗಳನ್ನು ನಾವು ನಿವಾರಿಸ್ಕೊಳ್ದಿರ ಈ ಜನ್ಮದಲ್ಲಿ ಮಾಡಿದಿರತಕ್ಕಂತಹ ಪುಣ್ಯ ಕಾರ್ಯಗಳ ಫಲ ನಮಗೆ ಸಿಗೋದಿಲ್ಲ. ಆದ್ದರಿಂದ ನಾವು ಒಳ್ಳೆಯ ಜ್ಯೋತಿಷ್ಯರಿಗೆ ನಮ್ಮ ಜಾತಕವನ್ನು ತೋರಿಸಿ ಯಾವ ಶಾಪಗಳು ನಮಗಿದೆ, ಆ ಶಾಪಗಳಿಗೆ ಏನು ಪರಿಹಾರ, ಆ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಾವು ಈ ಜನ್ಮದಲ್ಲಿ ಮಾಡಿದಿರ್ತಕ್ಕಂತಹ ಪುಣ್ಯ ಕಾರ್ಯಗಳ ಒಳ್ಳೆಯ ಫಲಗಳನ್ನು ಅನುಭವಿಸ್ಬೋದಾಗಿದೆ. ಈಗ ಈ ಶಾಪಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ನೀವು ನನ್ನ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಜಾತಕಗಳ ವಿಷಯವಾಗಿ ವಿಶ್ಲೇಷಣೆನ ಪಡ್ಕೊಂಡು ಅದಕ್ಕೆ ಪರಿಹಾರಗಳನ್ನು ತಿಳ್ಕೊಂಡು ಆ ಪರಿಹಾರಗಳನ್ನು ಮಾಡಿಕೊಂಡು ನೀವು ಈ ಜನ್ಮದ ಪುಣ್ಯ ಕಾರ್ಯಗಳ ಫಲವನ್ನು ಅನುಭವಿಸಬಹುದು. ಮಾಡ್ತಿರಲ್ಲ, ನಿಮಗಾಗಿ ಈ ವಿಡಿಯೋ. ಜೈ ಶ್ರೀ ಕೃಷ್ಣ. ಗುರುಭ್ಯೋ ನಮಃ.